ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳು ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಆಯೋಜಿಸಿದ್ದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶರಾದ ಶಿವಶಂಕರೇಗೌಡ, ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣ, ಆಹಾರ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಪಬ್ಲಿಕ್ ಶಾಲೆ ಕಗ್ಗಲೀಪುರ ಈಗ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ಬಳಿಕ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಶೇಕಡಾ 97% ಗ್ರಾಹಕರ ವ್ಯಾಜ್ಯಗಳನ್ನು ಬಗೆಹರಿಸಲಾಗಿದ್ದು, ಕೇವಲ ಶೇಕಡಾ 3% ಪ್ರಕರಣಗಳು ಬಾಕಿ ಉಳಿದಿರುವುದು ಸಂತಸದ ಸಂಗತಿಯಾಗಿದೆ. 2,55,466 ಕೇಸ್ಗಳನ್ನು ಇತ್ಯರ್ಥಪಡಿಸಲಾಗಿದ್ದು, 7,394 ಕೇಸ್ಗಳನ್ನು ವಿಲೇವಾರಿಗೆ ಬಾಕಿ ಇದೆ. ಗ್ರಾಹಕರಿಗೆ ಕಾರ್ಯಾಗಾರದ ರೀತಿಯಲ್ಲಿ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು. ಇನ್ನು 75% ಈಗ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ. ಈ ವ್ಯವಸ್ಥೆನ ಯಾವ ರೀತಿ ಯಾವುದು ನೀವು ಕಂಡುಹಿಡಿದ್ರೆ ಅದಕ್ಕೆ ತದ್ವಿರುದ್ಧ ಅವ್ರು ಕಂಡಿರ್ತಾರೆ. ಅಷ್ಟು ವೈಜ್ಞಾನಿಕವಾಗಿ. ಶಿವಶಂಕರೇಗೌಡ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಮೊಬೈಲ್ ಫೋನ್ ಬಳಸುವ ರಾಷ್ಟ್ರ ಭಾರತವಾಗಿದ್ದು, ಅಮೆರಿಕಕ್ಕಿಂತ 3 ಪಟ್ಟು ಹೆಚ್ಚಿನ ಜನರು ದೇಶದಲ್ಲಿ ಮೊಬೈಲ್ ಬಳಸುತ್ತಿದ್ದಾರೆ. ಸೈಬರ್ ಅಪರಾಧದಂತಹ ಚಟುವಟಿಕೆಗಳ ಬಗ್ಗೆ ಗ್ರಾಹಕರು ಅತ್ಯಂತ ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಕೊನೆಗೆ ನಾವು ಆ ಯಮ್ಮನ ಗಂಡಿಗೆ 30 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನಾವು ಆದೇಶ ಮಾಡಬೇಕಾದಂತು. ಇಂತಹ ಒಂದು ವ್ಯವಸ್ಥೆಗಳು ಎಜುಕೇಟೆಡ್ ಕ್ಲಾಸ್ ಅಂತ ಇರ್ತಕ್ಕಂಥದ್ದು ಡಾಕ್ಟರ್ಗಳಲ್ಲೇ ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡುವಂತಹ ಕೇಸ್. ಡಾ ಎಚ್ ಕೃಷ್ಣ, ಗ್ರಾಹಕರಾಗಿ ತಮ್ಮ ಹಕ್ಕು ಚಲಾಯಿಸಲು ಸಂವಿಧಾನ ನೀಡಿದ ಕಾನೂನು ಜಾರಿಯಾದ ದಿನವನ್ನು ರಾಷ್ಟ್ರೀಯ ಗ್ರಾಹಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಯಾವಾಗ ನಾವು ಕ್ವಶನ್ ಮಾಡೋದು ಅಧಿಕಾರ ನಮ್ಗೆ ಸಿಗುತ್ತೋ ಆಗ ಆಟೋಮ್ಯಾಟಿಕಲಿ ತಪ್ಪುಗಳು ಕಡಿಮೆ ಆಗ್ತವೆ. ಪ್ರತಿಯೊಬ್ಬರೂ ನಾವು ಪ್ರಶ್ನೆ ಮಾಡೋದನ್ನ ಕಾರ್ಯಗತ ಮಾಡ್ಕೋಬೇಕು. ಯಾವುದಾದ್ರೂ ತಪ್ಪು ನಡೀತಾ ಇದ್ರೆ ಕಣ್ಮುಚ್ಕೊಂಡು ಹೋಗ್ಬಾರ್ದು. ಅದನ್ನ ಪ್ರಶ್ನಿಸುವ ಸ್ವಭಾವವನ್ನು ನಾವು ಚಿಕ್ಕಂದಿಂದ ಬೆಳೆಸ್ಕೋಬೇಕು.